ವಿರೂಪಾಕ್ಷಪ್ಪರು ಹಿಡ್ಕೊಂಡು ಸಾಕಷ್ಟು ಜನ ಎಲ್ಲ ನುಡಿ ನಮನ ಮಾತಾಡೋದ್ರಲ್ಲಿ ಹಾಗೂ ಈ ಗುರುಗಳ ಬಗ್ಗೆದಾಗೆಲ್ಲ ಹೇಳಿದ್ದಾರೆ. ಹೇಗೆ ಒಂದು 25 ವರ್ಷ ಹಿಡ್ಕೊಂಡು ಇಲ್ಲಿ ಮಠ ಸ್ಥಾಪನೆ ಆಗಿ ಅವ್ರ ಚಿಂತನ ಮಂಥನ ಯಾವ ರೀತಿ ಇತ್ತು ಅಂತೇಳಿ. ಮತ್ತು ವಿಶೇಷವಾಗಿ ನಾನು ಹೇಳಕ್ಕೆ ಬಯಸ್ತೀನಿ, ಏನು 4 ಮಠಗಳು ಆದಮೇಲೆ ಈ ಭಾಗದಲ್ಲಿ ಸ್ವಲ್ಪ ಬಿಲ್ಡಿಂಗ್ ಅವು ಇವೆಲ್ಲ ಕಮ್ಮಿ ಇರ್ಬೋದು, ಆದರೆ ಈ ಗುರುಗಳು ಎಲ್ಲ ಕಡೆ ಹೋಗಿ ಯಾವುದೇ ಕಾರ್ಯಕ್ರಮ ಬೀದರ್ ಹಿಡ್ಕೊಂಡು ಬಳ್ಳಾರಿವರೆಗೆ ಒಂದೂ ತಪ್ಪಿಸ್ತಿದ್ದಿಲ್ಲ. ಅಂತ ಒಂದು ಸಮಾಜ ಕಟ್ಟಂತ ಕೆಲಸ ಏನದಲ್ಲ ಮಾಡಿದಂಥ ಇತಿಹಾಸ ಈ ಗುರುಗಳದಿದೆ. ಹಾಗಾಗಿ ನಾವು ಅದೇನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ರು, ವರ್ಷಕ್ಕೆ 12, 13, 14 ನಮ್ಮ ಭಾಗದಲ್ಲಿ ನಾವು ಈ ಸಂಕ್ರಾಂತಿ ಮಾಡ್ತಿದ್ದೆವು. ನಾವು ಫೋನ್ ಮಾಡಿ ಹೇಳ್ತೇವೆ, ಗುರುಗಳೇ ನೀವು 14 ಒಂದು ಬಿಟ್ಟು ಮಾಡ್ರಿ. ಇಲ್ಲಿಲ್ಲಪ್ಪ, ಅದು ಏನಿದ್ರು 12, 13, 14 ವರ್ಷಕ್ಕೆ ಒಂದೊಂದು ಸಬ್ಜೆಕ್ಟ್ ತಗೋತಿದ್ರು. ಒಂದು ವರ್ಷ ಹಿಂದುಳಿದ ವರ್ಗದ ಕಲ್ಯಾಣಗೋಸ್ಕರ ಎಲ್ಲ ಇಡೀ ಭಾರತ ದೇಶದ ಜನರಿಗೆ ಕರೆಸೋಂಥ ಸನ್ನಿವೇಶಗಳು ನಾವು ನೋಡಿದ್ದೀವಿ. ಹಾಗಾಗಿ ಅವರು ಭಾಳಷ್ಟು ಮಾಡಿದಾರ. ಅವ್ರು ಕೆಲವೆಲ್ಲ ಬಿಟ್ಟು ಹೋಗಿದ್ದಾರೆ, ನಾವು ಮುಂದೆ ಅದಕ್ಕೆ ಒಯ್ಯೋದಿದೆ. ಮತ್ತು ವಿಶೇಷವಾಗಿ ಇವತ್ತು ಭಾಳಷ್ಟು ನಮ್ಮ ಮಂತ್ರಿಗಳು ಬಂದಾರ, ಮುಖ್ಯಮಂತ್ರಿಗಳೆಲ್ಲ ಮಾತಾಡಬೇಕು. ನಾನು ಅವತ್ತು ಅವ್ರ ಆಯ್ಕೆ ಆದ ದಿವಸ ಮಾತಾಡಿದ್ದೀನಿ. ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡಲ್ದೆ ಈ ಭಾಗದಲ್ಲಿ ಏನು ಅವ್ರದ್ದು ಈಗ ವಿರೂಪಾಕ್ಷಪ್ಪರು ಮಾತಾಡ್ತಾ ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆದಾಗ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಕಳಕಳಿನಿಂದ ಕೇಳ್ಕೊತೀನಿ, ಯಾಕಂದರೆ ಎಜುಕೇಷನ್ ಇನ್ನೂ ಭಾಳಷ್ಟು ಮಾಡಬೇಕು ಅಂತೇಳಿ ಅವ್ರದ್ದು ಕನಸುಗಳಿದ್ದು. ಹಾಗಾಗಿ ಏನು ಮುಂದಿನ ತಿಂಗಳು ತಾವು ಬಜೆಟ್ ಮಂಡನೆ ಮಾಡ್ತಾ ಇದ್ರಿ, ಆ ಬಜೆಟಲ್ಲಿ ಮಿನಿಮಮ್ ಒಂದು 10 ಕೋಟಿಯರ ಈ ಒಂದು ಸಂಸ್ಥೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ. ಯಾಕಂದರೆ ಅವ್ರದ್ದು ಭಾಳಷ್ಟು ಕನಸುಗಳಿದ್ದು, ಭಾಳಷ್ಟು ಜನರಿಗೆ ವರ್ಷಕ್ಕೆ ಏನದಲ್ಲ ಕರೆಸ್ತಿದ್ರು ಅವರು. ನಾವೇ ಒಂದೊಂದು ಸಲ ಬೇಜಾರು ಮಾಡಿ, ಬುದ್ಧಿ ನೀವು ಇಷ್ಟು ಕರೆಸ್ತಾ ಇದ್ದೀರಿ ಹೆಂಗೆ ಅಂತ ಕೇಳ್ತಿದ್ವು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲ ಸೇರಿ ಅವ್ರೇನು ಹಾಕೊಡಿದಂಥ ಹಾದಿ ಮುಂದೆ ಒಯ್ಯೋಣ. ಈ ಮಠ ಗುರುಗಳು ಏನು ಜಗದ್ಗುರುಗಳಿದ್ದಾರೆ ಮತ್ತು ಗುರುಗಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ, ಮತ್ತು ಕನಕ ಗುರುಪೀಠದ ಏನು ಟ್ರಸ್ಟ್ ಇದೆ ಆ ಟ್ರಸ್ಟ್ಗಳೆಲ್ಲ ಸೇರಿ ಅವ್ರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಗಿಸಿ ಇದು ಒಯ್ಯೋಣ ಅಂತ ಹೇಳಿ ಅವರ ನುಡಿ ನಮನಗಳು ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ.